ಕುರ್ಚಿ ಕದನದ ಬಿರುಗಾಳಿ ಎದ್ದಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಿದ್ದಂತೆ ಡಿಕೆಶಿ ಬಣದವರೆಲ್ಲ ದಿಲ್ಲಿ ಸೇರ್ಕೊಂಡಿದ್ದಾರೆ. ಆದ್ರೆ ಸಿದ್ದು ಮಾತ್ರ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರಲ್ಲ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಹೌದು, ನಾನೇ ಮುಂದುವರಿತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಕಾಂಗ್ರೆಸ್ನಲ್ಲಿ 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಎಂಬ ಮಾತು 2023ರ ಮೇ 20ರಂದು ಸಿದ್ದರಾಮಯ್ಯ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಮನೆ ಬಳಿಯಿಂದ ಅವರ ಬೆಂಬಲಿಗರು ಹೇಳುವುದಕ್ಕೆ ಶುರು ಮಾಡಿದ್ದರು. ಅಂದು ಶುರುವಾದ ಅಧಿಕಾರ ಹಂಚಿಕೆಯ ಚರ್ಚೆ ಕಳೆದ 2.5 ವರ್ಷದಲ್ಲಿ ನಾನಾ ಸ್ವರೂಪಗಳಲ್ಲಿ ನಡೆಯುತ್ತಾ ಬಂದಿದೆ. ಆದರೆ ಕರೆಕ್ಟಾಗಿ 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತಿದ್ದಂತೆ ಬಂಡೆ ಬ್ರದರ್ಸ್ ಸದಾಶಿವನಗರದ ಮನೆಯಲ್ಲಿ ಕುಳಿತು ಗಂಭೀರ ಚರ್ಚೆ ನಡೆಸುತ್ತಿದ್ದರೆ ಅವರ ಬೆಂಬಲಿಗ ಶಾಸಕರು ದೆಹಲಿ ತಲುಪಿದ್ದರು. ಇನ್ನು ಕೆಲವರು ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋಗೋಣ ಎಂಬ ಪ್ಲಾನ್ ಮಾಡ್ತಾ ಅವರವರ ಕ್ಷೇತ್ರಗಳಲ್ಲಿ ಓಡಾಡುತ್ತಿದ್ದಾರೆ. ಮತ್ತು ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂಬ ವಿಚಾರದಲ್ಲಿ ಶಾಸಕರು ಶ್ರಮಕ್ಕೆ ಫಲ ಎಂಬ ಹೊಸ ವಾದ ಶುರುವಿಟ್ಟಿದ್ದಾರೆ. ಕೆಲವು ಶಾಸಕರು ದೆಹಲಿಗೆ ಹೋಗುತ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಜೈಲಲ್ಲಿ ಕುಳಿತಿರುವ ಕಾಂಗ್ರೆಸ್ ಶಾಸಕರು ನೆನಪಾಗಿದ್ದು ನಿಜಕ್ಕೂ ವಿಶೇಷ. ಬೇರೆ ಬೇರೆ ಕೇಸ್ಗಳಲ್ಲಿ ಜೈಲಿಗೆ ಹೋಗಿರುವ ಶಾಸಕರನ್ನ ಜೈಲಲ್ಲೇ ಭೇಟಿಯಾಗಿ ಬಂದಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ. ಇದು ಅಗತ್ಯ ಬಿದ್ದಾಗ ನೆರವಿಗೆ ನಿಲ್ಲಿ ಎಂಬ ಸಂದೇಶ ರವಾನೆಯ ಭಾಗ ಎನ್ನುವುದು ರಾಜಕೀಯವಾಗಿ ನಡೆಯುತ್ತಿರುವ ಚರ್ಚೆ. ಹೀಗೆ ಡಿಸಿಎಂ ಇವತ್ತು ಸಂಜೆ ಜೈಲಿನ ಕಡೆಗೆ ಹೋದ್ರೆ ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸಕ್ಕೆ ತೆರಳಿದ್ದರು. ತವರು ನೆಲದಲ್ಲಿ ನಿಂತು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೀನಿ, ನಾನೇ ಮುಂದಿನ ಬಜೆಟ್ ಕೂಡ ಮಂಡನೆ ಮಾಡ್ತೀನಿ ಎಂದಿದ್ದಾರೆ. ನಾನಾದ್ರೂ ಅಷ್ಟೇ, ಡಿಕೆ ಶಿವಕುಮಾರ್ ಆದ್ರೂ ಅಷ್ಟೇ, ಹೈಕಮಾಂಡ್ ಹೇಳಿದಂತೆ ಕೇಳಬೇಕು, ಕೇಳ್ತೀವಿ ಅಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದೊಂದು ಮಾತಿಗೂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡೋದನ್ನ ಮರೆಯಲಿಲ್ಲ. ಸರ್ಕಾರ ರಚನೆ ರೀಶಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ ಅವರು ಮಾತಾಡಿದಾರ. Honorable Chief Minister decided they will reshuffle the government. It is quite natural they will go and meet the leaders of the Delhi. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. Honorable Chief Minister is there. He said that he will come to complete 5 years. I wish him all the best. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ಶಾಸಕರು ಭದ್ರಾಗಬೇಕು, ಮಂತ್ರಿಗಳು ಭದ್ರಾಗಬೇಕು, ನಾನು ಭದ್ರಾಗಬೇಕು, ಡೆಪ್ಟಿ ಚೀಫ್ ಅವರು ಹೇಳಿದ್ದಾರೆ. ನಾನು ಉಂಟು, ಹೈಕಮಾಂಡ್ ಉಂಟು. ಹೈಕಮಾಂಡ್ ಏನು ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ದೆಹಲಿಯಲ್ಲಿ ಡಿಕೆ ಆಪ್ತರ ದಂಡು, ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿಗೆ ಯತ್ನ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಅವರ ಒಗಟಿನ ಮಾತುಗಳು ಸದ್ದು ಮಾಡುತ್ತಿದ್ದರೆ ಮತ್ತೊಂದೆಡೆ ಕಾಂಗ್ರೆಸ್ ಕೆಲ ಶಾಸಕರ ದಂಡು ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ಮೊನ್ನೆಯಿಂದ ದೆಹಲಿಯಲ್ಲಿರುವ ಡಿಕೆ ಆಪ್ತರ ಬಳಗದೊಂದಿಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚಿಕ್ಕಮಗಳೂರು ಶಾಸಕ ತಮ್ಮಣ್ಣ ಸೇರ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸುತ್ತಿದ್ದು ಸಮಯಾವಕಾಶಕ್ಕೆ ಕಾದು ಕೂತಿದ್ದಾರೆ. ಇದರ ಮಧ್ಯೆಯೇ ಇನ್ನಷ್ಟು ಶಾಸಕರಿಂದ ದಿಲ್ಲಿಗೆ ಹೋಗಲು ತಯಾರಿ ನಡೆದಿದೆ. ನಾವು ಆ ಮಟ್ಟದಲ್ಲಿ ಮಾತಾಡೋಷ್ಟು ದೊಡ್ಡ ನಾಯಕರಲ್ಲ. ನಮ್ಮಲ್ಲಿ ಸಾಕಷ್ಟು ದೊಡ್ಡ ನಾಯಕರುಗಳಿದ್ದಾರೆ. ಏನೇನು ಚರ್ಚೆ ಮಾಡೋರು ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು. ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಯಾವಾಗ ರಾಜ್ಯದಲ್ಲಿ ಡಿಕೆಶಿ ಟೀಮ್ ಅಲರ್ಟ್ ಆಯ್ತೋ ಆಲ್ರೆಡಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಸಿದ್ದರಾಮಯ್ಯ ಪಾಳೆಯ ಕೂಡ ಶಸ್ತ್ರಾಭ್ಯಾಸ ಆರಂಭಿಸಿದಂತೆ ಕಾಣುತ್ತಿದೆ. ಶಾಸಕರೆಲ್ಲ ಪ್ಲಾನ್ ಮಾಡಿಕೊಂಡು ದೆಹಲಿಗೆ ಹೋದ್ರೆ ಅದೇ ರಾತ್ರಿ ಆಗೋದ್ರೊಳಗೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಹಿರಿಯ ಸಚಿವರು ಹಾಗೂ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿ ಇದರಲ್ಲಿ ಹೊಸತೇನೂ ಇಲ್ಲ ಎಂಬ ಸಂದೇಶ ಕೊಡುತ್ತಿದ್ದಾರೆ. ಹೊಸದೇನಲ್ಲ, ಮುಂಚೆ ಕೂಡಿದೀವಿ, ಸರಿ ಕೂಡಿದೀವಿ, ಮತ್ತೆ ನಾಳೆ ಕೂಡ್ತೀವಿ. ಅದೇನು ಹೊಸದೇನಿಲ್ಲ. ಅದರಲ್ಲಿ ಮುಂಚೆನೆ ನಿಗದಿ ಆಗಿತ್ತು, ಕೂಡಬೇಕು, ಚರ್ಚೆ ಮಾಡ್ಬೇಕಂತ. ಅಷ್ಟೇ ರೂಟೀನ್ ಆಗಿ ಕೂಡಿದಂತ ಒಂದು ಸಭೆ ಅಷ್ಟೇ ಇರೋದು. ಈ ಎಲ್ಲದರ ಮಧ್ಯೆಯೇ ಸಿಎಂ ಹಾಗೂ ಡಿಸಿಎಂಗೆ ಕರೆ ಮಾಡಿರುವ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಬಹಿರಂಗ ಹೇಳಿಕೆಗಳು ಹಾಗೂ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೂ ರಾಜ್ಯದ ಬೆಳವಣಿಗೆಗಳು ಬಿಸಿ ಮುಟ್ಟಿಸಿರುವುದು ಸ್ಪಷ್ಟ. ಇದಕ್ಕೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಅನುಭವದ ಆಧಾರದಲ್ಲಿ ಯಾವ ಸ್ವರೂಪದ ಮದ್ದರಿಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.